ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ ಬಸವ. ಇಂದಿನ ಒತ್ತಡದ ದಿನಮಾನಗಳಲ್ಲಿ ತಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ತುಂಬಾ ಕಷ್ಟಕರ. ಅದು ಅಲ್ಲದೆ ತಮ್ಮ ನಿತ್ಯದ ಓಡಾಟಕ್ಕೆ ಅಥವಾ ತಮ್ಮ ಉದ್ಯೋಗಕ್ಕೋ ಅಥವಾ ಶಾಲಾ ಕಾಲೇಜುಗಳಿಗೆ ಹೀಗೆ ಎಲ್ಲಾದರೂ ಹೋಗಬೇಕು ಅಥವಾ ಬರಬೇಕು ಎಂದರೆ ವಾಹನ ಬೇಕೇ ಬೇಕು. ಹೀಗೆ ವಾಹನದ ಅವಶ್ಯಕತೆಗೆಂದು ಎಲ್ಲೋ ಒಂದು ಕಡೆ ಸಾಲ ಮಾಡಿಕೊಂಡು ವಾಹನ ಖರೀದಿಸಿರುತ್ತಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ 2 ವೀಲರ್ ವಾಹನ ಖರೀದಿಸಿದ ಕೆಲವೊಂದು ಗ್ರಾಹಕರಿಗೆ ಈಗ ನಿರಾಸೆ ಮೂಡಿದೆ. ಅದ್ಯಾಕೆ ಅಂತೀರಾ? ಹಾಗಾದರೆ ಬನ್ನಿ, 2 ವೀಲರ್ ವಾಹನ ಖರೀದಿಸಿ ಸ್ವಲ್ಪ ದಿನ ಬಿಂದಾಸ್ ರೈಡಿಂಗ ಮಾಡಿ, ನಂತರದ ದಿನದಲ್ಲಿ ಕೆಲವೊಂದು ಕಾರಣದಿಂದ ಕೆಲವೊಂದು ವಾಹನ ರಿಪೇರಿ ಬಂದಿರುವುದರಿಂದೀಗ ನೂರಾರು ವಾಹನಗಳು ಈಗ ಶೋರೂಮ್ ಮುಂದೆ ಸರ್ವಿಸ್ಗಾಗಿ ಕಾಯ್ತಾ ಇವೆ. ಹೀಗೆ ಹಲವಾರು ವಾಹನಗಳು ರಿಪೇರಿಗಾಗಿ ಇದ್ದರೂ ಕೂಡ ಶೋರೂಮ್ ಮಾಲೀಕರು ಮಾತ್ರ ಬೇಗನೆ ರಿಪೇರಿ ಮಾಡಿ ಕೊಡ್ತಾ ಇಲ್ಲ ಅಂತ ಗ್ರಾಹಕರೊಬ್ಬರು ತಾವೇ ಖುದ್ದಾಗಿ ತಮ್ಮ ಮೊಬೈಲಿನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ತಮ್ಮ ಅಳಲನ್ನು ಹಾಗೂ ತಮ್ಮ ಸಲಹೆಯನ್ನು ವ್ಯಕ್ತಪಡಿಸಿರುವ ವಿಡಿಯೋ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಈ ವಿಡಿಯೋ ಬಗ್ಗೆ ಶೋರೂಮ್ ಮಾಲೀಕರು ಏನು ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ನಮಸ್ಕಾರ. ಓಲಾ ಕಸ್ಟಮರ್ ಮತ್ತು ಓಲಾ ಲೇಬರ್ಸ್ ಇಬ್ಬರು ಮಂದಿಗೂ ನಮಸ್ಕಾರ. ಯಾಕಪ್ಪ ಅಂತಂದರೆ ಓಲಾ ಗಾಡಿ ಸಾಕಷ್ಟು ಗಾಡಿಗಳನ್ನ ಇಲ್ಲಿ ಹಾಳಾಗಿ ಬಿದ್ದಾವಪ್ಪ ಅಂದರೆ ಯಾವ ರೀತಿ ಬಿದ್ದಾವಪ್ಪ ಅಂತಂದ್ರೆ ಇವು ಇದೇ ರೀತಿ ಇನ್ನೊಂದು ಸ್ವಲ್ಪ ದಿವಸ ಇದೇ ಥರ ಬಿದ್ದರೆ ಎಲ್ಲ ಜಾಮ್ ಆಗಿ ಎಲ್ಲ ಗಾಡಿ ಹಾಳಾಗ್ಬಿಡ್ತಾವೆ. ಅವ್ರ ಪಾಪ ಎಷ್ಟು ಹಣ ಖರ್ಚು ಮಾಡಿ ಗಾಡಿ ತೊಗೊಂಡಿರ್ತಾರೆ, ಅವ್ರ ಗಾಡಿ ಹಾಳಾದ್ರೆ ಅವ್ರಿಗೂ ಲಾಸ್. ಕೆಲವೊಬ್ರು ಇದ್ದವ್ರಿಗೇನಿಲ್ಲ, ಪಾಪ ಕಷ್ಟಪಟ್ಟರೆ ತೊಗೊಂಡಿರ್ತಾರೆ, ಲೋನ್ ಮಾಡಿಸಿ EMI ತುಂಬಿ ಅವ್ರ ಗಾಡಿ ತೊಗೊಂಡಿರ್ತಾರೆ. ಅಲ್ಲೇ ಹಾಳಾಗೋದು, ಅವ್ರಿಗೆ ಇನ್ಶೂರೆನ್ಸ್ ಬರಲಿಲ್ಲ ಮತ್ತು ಗಾಡಿನೂ ರಿಪೇರಿ ಆಗಲಿಲ್ಲ, ಭಾಳ ತೊಂದರೆ ಆಗ್ತೈತಿ. ಮತ್ತು ಇದು ಫಸ್ಟ್ ಸರ್ವಿಸ್ ಸ್ಟೇಷನ್ ಆಗಿಲ್ಲ, ಆ ಓಲಾ ಕಂಪ್ನಿ ತಪ್ಪೈತಿ. ಆದ್ರೆ ಇನ್ನೊಂದು ಏನು ಹೇಳಿ ಬಸ್ತಾರಪ್ಪ ಅಂದ್ರೆ ಇಲ್ಲಿ ನಮ್ಮನ್ನು ಗಾಡಿ ಭಾಳ ಅದಾವ. ನಾವು ಹಿಂಗೆ ಬಿಟ್ಬಿಟ್ಟು ಅಂತಂದ್ರೆ ಅವ್ರು ಲೇಬರ್ ಮಾಡಕ್ಕೆ ಕೊಡಲಿಲ್ಲಪ್ಪ ಅಂತಂದ್ರೆ ಜಗಳ ಅಂತಂದ್ರೆ ನಾವು ಹೊಡೆದಾಟ ಮಾಡಿದ್ವಿ ಅಂತಂದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರೆ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಮಾಡ್ತಾರೆ, ಇಲ್ಲಿ ಬಿಟ್ಟು ಕೆಲಸ ಮಾಡಿ ಬೇರೆ ಕಡೆ ಹೋಗ್ಬಿಡ್ತಾರೆ. ಅವ್ರದ್ದೇನು ತಪ್ಪಿರೋದಿಲ್ಲ, ಯಾಕಂದ್ರೆ ಕಂಪ್ನಿ ಮಾಡಿದ ತಪ್ಪಿರ್ತೈತಿ. ಲೇಬರ್ಗಳು ಹೊಡೆದು ಅಂದ್ರೆ ಏನು ಬರೋದಿಲ್ಲ. ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಒಂದು ಏನು ಮಾತು ಹೇಳ್ತೀನಪ್ಪ ಅಂತಂದ್ರೆ, ನಾ ಯಾರಿಗೂ ಅಪೋಸಾಗಿ ಮಾತಾಡ್ತಾ ಇಲ್ಲ, ಇದೇ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮೂರು ಗಾಡಿ ಅದಾವ, ನಿಮ್ಮೆಲ್ಲರೂ ಗಾಡಿ ಅದಾವ. ನಾವು ಏನು ಮಾಡೋಣ, ಒಂದು ಇದು ಮಾಡೋಣ ಯಪ್ಪ ಅಂತಂದ್ರೆ ಓಲಾ ಕಸ್ಟಮರ್ಗೆ ಮತ್ತು ಲೇಬರ್ಗೆ ಒಂದು ಕೂಡಿಸಿ ಏನು ಮಾಡಪ್ಪ ಅಂತಂದ್ರೆ ಒಂದು ಸ್ಕೀಮ್ ಟೈಪ್ ಎಲ್ಲ ಗಾಡಿ ನಂಬರ್ ಒಂದು ಡಬ್ಬಿ ಒಳಗೆ ಹಾಕೋಣ. ಒಂದು ಡಬ್ಬಿ ಒಳಗೆ ಹಾಕಿ ದಿವಸ 10 ನಂಬರ್ ತೆಗೀನ, ಅವ್ರ ಗಾಡಿ ಫಸ್ಟ್ ರಿಪೇರಿ ಅಂಥೇಳಿ ಹಂಗೆ ಮಾಡಿದ್ವಿ ಅಂದ್ರೆ 1 ತಿಂಗಳೊಳಗೆ ಎಲ್ಲ ಗಾಡಿ ಅವು ನಮ್ಮ ಕೈಯಾಗ ಬರ್ತಾವೆ. ಅದಕ್ಕೆ ನಾವು ಎಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಇದು ಚಾಲೂ ಮಾಡಿಸಿದ ಅಂದರೆ ನಮ್ದು ಎಲ್ಲ ಗಾಡಿ ನಮ್ಮ ಕೈಯಾಗ ಬರ್ತಾವೆ ಮತ್ತು ನಮ್ಮ ಮೀಟಿಂಗ್ ನಾವು ನಡೀತಿದ್ದೆ ಅಂತ ಕೇಳ್ಕೊತೀನಿ. ನಿಮ್ಮ ಸ್ಥಿತಿ ಅದನ್ನು ನೀವು ಕಮೆಂಟ್ ಮಾಡಿರಿ, ಬೈರಿ ಚಲೋ ಅನ್ಸ್ರಿ. ಯಾಕಂದ್ರೆ ಗಾಡಿನೂ ಅದಾವಲ್ಲಿ ಅಂದರೆ ನೋಡ್ರಿ, ಎಷ್ಟೋ ಮಂದಿ ಗಾಡಿ ಹಂಗೆ ಹಾಳಾಗಿ ಬಿದ್ದಾವೆ ಮತ್ತು ಸಾಮಾನು ಕೊಳ್ಳಾವಂತಾವ. ಈಗ ಸಾಮಾನು ತೊಗೊಂಡು ಹೋದ್ವಿ ಅಂತಂದರೆ ಕಂಪ್ನಿ ನಮ್ಗೆ ಸಂಬಂಧ ಇಲ್ಲಪ್ಪ, ನಾವೇನು ಮಾಡೋಣ, ನೀವೇ ಮಾಡಿರಿ ಅಂತಂದ್ರೆ ನಾವೇನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡೋದು, ಸಾಮಾನು ಹಂಗೆ ಹಾಳಾಗೋಕ್ಕಿಂತ ಅದೇ ನಾವು ಕುಂತ ಇಬ್ಬರು ಮಂದಿ ಕೂಡಿ ಅದೇ ಸುಧಾರಿಸೋಣ ಅಂತ ಹೇಳ್ಕೊತಾನೆ.